ವ್ಯಥೆಯಾಗಿಬಿಟ್ಟಿದೆ ನೋಡಿ ಯಾವ ರೀತಿಯಾಗಿ ಆ ಮಣ್ಣು ಬಿದ್ದಂಥ ಪರಿಣಾಮ ಸೇತುವೆ ಇನ್ನೇನು ಉದ್ಘಾಟನೆ ಆಗಬೇಕು. ಇನ್ನೊಂದು ಕಡೆಯಲ್ಲಿ ಅಲ್ಲಿನ ಈ ಕರಾವಳಿ ಭಾಗದಲ್ಲಿ ಅಂತ ಹೇಳಿದ್ರೆ ಸಮುದ್ರ ಕೂಡ ಈಗ ಪ್ರಕ್ಷುಬ್ಧ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ತೋರಿಸ್ತಾ ಇದ್ರು ಯಾವ ರೀತಿಯಾಗಿ ಮಳೆ ಹೊಡೆತ ಯಾವ ರೀತಿ ಜೋರಾಗಿದೆ ಅಂತ. ನೋಡಿ ಯಾವ ರೀತಿಯಾಗಿ ಆ ಮಣ್ಣು ಕುಸಿದ ಪರಿಣಾಮ ಸೇತುವೆನೇ ಇನ್ನೇನು ಉಳೋಗ್ಬಿಡ್ತಿತ್ತು ಆ ರೇಂಜಿಗೆ ಮಣ್ಣು ಕುಸಿದಿದೆ. ಸೇತುವೆ ಮೇಲೆ ಬಿದ್ದಂಥ ಮಣ್ಣಿದು. ಇದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ನಡೆದಿರುವಂಥ ಘಟನೆ ಇದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ಬನ್ನಿ ನೋಡ್ಕೊಂಡು ಬರೋಣ. ಕನ್ನಡ ಜಿಲ್ಲೆಯಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಮುಂದುವರಿದೆ ಅಂತ ಹೇಳ್ಬೋದು. ಈಗಾಗಲೇ ಜಿಲ್ಲೆಯ ಹಲವು ಭಾಗಗಳಲ್ಲಿ ಕೂಡ ಭೂಕುಸಿತ ಉಂಟಾಗಿದ್ದರಿಂದ ವಾಹನ ಸವಾರರು ಮತ್ತು ನಾಗರಿಕರು ಆತಂಕಕ್ಕೆ ಈಡಾಗಿದ್ದಾರೆ. ನಾವೀಗ ಹೊನ್ನಾವರದಿಂದ ಶಿವಮೊಗ್ಗವನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಬಳಿ ಇದ್ದೇವೆ. ನೋಡ್ತಾ ಇರಬಹುದು ಈ ಭಾಗದಲ್ಲಿ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಪ್ರಮಾಣದಲ್ಲೂ ಕೂಡ ಮಳೆ ಬರ್ತಾ ಇದೆ. ಹೀಗಾಗಿ ಮಳೆ ಪ್ರಮಾಣ ಅಧಿಕವಾಗಿದ್ದರಿಂದ ಇಲ್ಲಿ ಒಂದು ರೀತಿಯ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬಹಳ ಪ್ರಮುಖವಾಗಿ ಹೆದ್ದಾರಿ ಪಕ್ಕದಲ್ಲಿರುವ ವರ್ಧಕೆರೆ ಬಳಿ ಈ ಒಂದು ಗುಡ್ಡ ಕುಸಿದಿರುವುದರಿಂದ ಸಂಚಾರಕ್ಕೆ ಕೂಡ ಅಡೆತಡೆ ಉಂಟಾಗಿರುವಂಥದ್ದು. ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ಗುಡ್ಡದ ಮಣ್ಣನ್ನು ತೆರವುಗೊಳಿಸುವ ಕಾರ್ಯ ಕೂಡ ನಡೆದಿರುವಂಥದ್ದು. ಅದಲ್ಲದೆ ಕೂಡ ಈ ಭಾಗದಲ್ಲಿ ಗುಡ್ಡ ಕುಸಿದಿರುವುದರಿಂದ ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಹೆದ್ದಾರಿಯ ಪಕ್ಕದಲ್ಲಿ ಕಲ್ಲು ಮಣ್ಣುಗಳು ಬಂಡೆಗಲ್ಲುಗಳು ಕೂಡ ಕೆಳಗಡೆ ಬಿದ್ದಿರುವ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಮಳೆ ಏನಾದರೂ ಹೆಚ್ಚಾದಲ್ಲಿ ಈ ಭಾಗದಲ್ಲಿ ಇನ್ನಷ್ಟು ಕಡೆಗಳಲ್ಲಿ ಭೂಕುಸಿತ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಣಭೀಕರ ಮಳೆಗೆ ಕೊಚ್ಚಿ ಹೋದ ಕರಾವಳಿ, ರಕ್ಕಸ ಮಳೆಯ ನಡುವೆ ಪ್ರವಾಸಿಗರು ಇದೆಲ್ಲಿಂದಲೋ ಬಂದಿರ್ತವೆ. ತ್ರಾಸಿ ಕಡಲ ತೀರದಲ್ಲಿ ಹುಚ್ಚಾಟ. ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್. ರಣಭೀಕರ ಮಳೆಗೆ ಕೊಚ್ಚಿ ಹೋದ ಕರಾವಳಿ. ಇಲ್ಲಿ ತ್ರಾಸಿ ಕಡಲ ತೀರ ಇದೆ, ಭಾಳ ಫೇಮಸ್ ಕಡಲ ತೀರ ಅದು. ಅಲ್ಲಿ ಸಮುದ್ರದ ಹುಚ್ಚಾಟ ನೋಡಿ. ಇದು ಮಾತ್ರ ಮಾಡಬೇಡಿ. ಐ ಥಿಂಕ್ ನಿಮಗೆ ಸಮುದ್ರದ ಬಗ್ಗೆ ಗೊತ್ತಿಲ್ಲ. ಇದು ಹೊರಗಡೆಯಿಂದ ಬಂದವರು. ಕಡಲು ಒಡೆದಿದೆ ಅಲ್ಲಿ ನೋಡಿ, ಆ ಥರ ಬರುತ್ತಲ್ವಾ, ಕಡಲು ಒಡೆದೋಗಿರುತ್ತೆ. ನೀವೇನು ಅಲ್ಲಿರುವಂಥ ಗಟ್ಟಿಗರಾಗಿರುವಂಥ ಮೀನುಗಾರರಿಗೂ ಹೋಗೋಕ್ಕಾಗಲ್ಲ. ಇದೆಲ್ಲ ಸಿಟಿ ನೋಡಿ. ಪ್ರವಾಸಿಗರಲ್ಲಿ ಈ ಹಿಂದೆ ಕೂಡ ಅನೇಕ ಬಾರಿ ಹೇಳಿದ್ದೀವಿ ನಾವು, ಇದು ಹೊಗೆ ಗ್ಯಾರಂಟಿ. ಇದು ಆ ಸಮುದ್ರದ ನೀರು ಸಾಧಾರಣ ಸಮುದ್ರದ ನೀರಲ್ಲ ಇದು. ಈ ಹಿಂದೆ ಕೂಡ ಅನೇಕ ಬಾರಿ ಇಲ್ಲಿ ಕೂತಿದ್ದಾರೆ, ಇಲ್ಲಿಂದಲೂ ಎತ್ತಾಕೊಂಡು ಹೋಗುತ್ತೆ ನೋಡಿ. ಸಮುದ್ರ ಒಡೆದಿದೆ, ಚಿಪ್ಪೆ ಓಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ. ಆಮೇಲೆ ಮೀನುಗಾರಿಕೆಗೆ ಸ್ಟಾಪ್ ಮಾಡಿದ್ದಾರೆ. ಮೀನುಗಾರರು ಹೋಗೋದಿಲ್ಲ, ಎಕ್ಸ್ಪರ್ಟ್ಗಳಿರ್ತಾರೆ. ಉಡುಪಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಪರಿಣಾಮ ಈ 2 ದಿವಸ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಿದೆ ಜಿಲ್ಲಾಡಳಿತ. ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಿದೆ. ಅಂದರೆ ಯಾವ ರೀತಿಯಾಗಿ ಮಳೆ ಆರ್ಭಟ ಜೋರಾಗಿದೆ ನೋಡಿ. ಉಡುಪಿ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ವಿಪರೀತ ಮಳೆ ಆಗ್ತಾ ಇದೆ. ಈ ಕಾರಣದಿಂದ ಈಗಾಗಲೇ ತುಂಬಿ ಹರಿತಾ ಇದೆ ಜಿಲ್ಲೆಯ ನದಿಗಳು. ಉಡುಪಿಯಲ್ಲಿ ಇಂದು ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಮಳೆ ಆರ್ಭಟ ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಿದೆ ಜಿಲ್ಲಾಡಳಿತ. ನೋಡಿ ಯಾವ ರೀತಿಯಾಗಿ ನದಿಗಳು ತುಂಬಿ ಹರಿತಾ ಇದೆ. ಮನೆಗಳು ಕೂಡ ಮುಳುಗೋಗ್ಬಿಟ್ಟಿದೆ ನದಿ ನೀರಿನಲ್ಲಿ. ದಿನನಿತ್ಯ ಸಂಚಾರ ಮಾಡುವಂಥ ರೋಡ್ನಲ್ಲಿ ಈಗ ದೋಣಿ ಹಿಡ್ಕೊಂಡು ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ಬನ್ನಿ ನೋಡ್ಕೊಂಡು ಬರೋಣ. ಸತತವಾಗಿ 1 ವಾರದಿಂದ ಸುರಿಯುತ್ತಾ ಇರುವ ಮಳೆ ಇವತ್ತು ಸದ್ಯ ವಿರಾಮ ಘೋಷಣೆ ಮಾಡಿದೆ. ಆದರೆ
ನದಿಗಳಲ್ಲಿ ನೀರಿನ ಮಟ್ಟ ಮಾತ್ರ ಕಡಿಮೆ ಆಗಿಲ್ಲ. ಈಗಾಗಲೇ ಉಡುಪಿ ಜಿಲ್ಲೆಯ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು. ನಾವು ಉಡುಪಿಯ ಪಾಪನಾಶಿನಿ ಹೊಳೆಯಲ್ಲಿದ್ದೇವೆ. ಇದು ಒಂದು ರೀತಿಯಲ್ಲಿ ಕುದ್ರುಗಳು ಇರುವಂಥ ಜಾಗ. ಕುದ್ರುಗಳು ಅಂತ ಹೇಳಿದರೆ ಸುತ್ತ ನದಿ ಇದ್ದು ಅದನ್ನು ನಡುಗಡ್ಡೆ ಅಂತ ಹೇಳ್ತೇವೆ. ಅದರಲ್ಲೂ ಕೂಡ ಜನ ವಾಸ ಇರ್ತಾರೆ. ಇದು ನೀರಿನ ಮಟ್ಟ ಈ ಪ್ರದೇಶದಲ್ಲಿ ಏರಿಕೆ ಆದರೆ ಜನರಿಗೆ ಯಾವುದೇ ರೀತಿಯ ಸಂಪರ್ಕಗಳು ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಡುಗಡ್ಡೆಯಲ್ಲಿರುವಂಥ ಜನ ಸದ್ಯ ದೋಣಿಯನ್ನು ಅವಲಂಬಿಸುವಂಥ ಅನಿವಾರ್ಯತೆ ಕೂಡ ಎದುರಾಗ್ತದೆ. ನಮ್ಮ ಜಿಲ್ಲೆಯಲ್ಲಿ ನಾವು ಗಮನಿಸಿದರೆ ಸಾಕಷ್ಟು ನದಿಗಳೇ ತುಂಬಿರುವ ಜಿಲ್ಲೆ ಅಂತ ಹೇಳ್ಬೋದು. ಸತತ ಒಂದು ವಾರದ ಮಳೆಯಿಂದಾಗಿ ಸೌಪರ್ಣಕ ಇರ್ಬೋದು, ಸ್ವರ್ಣ ಇರ್ಬೋದು, ಚಕ್ರ ನದಿ, ಕುಬ್ಜಾ ನದಿ, ಪಾಪನಾಶಿನಿ ಇದೆಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು. ಸದ್ಯಕ್ಕೆ ನಾವುಂದ ಪ್ರದೇಶದಲ್ಲಿ ಒಂದಷ್ಟು ನೆರೆಯ ಮಟ್ಟ ಕಡಿಮೆ ಆದರೂ ಕೂಡ ಜನಜೀವನ ಸಹಜ ಸ್ಥಿತಿಗೆ ಬಂದಿಲ್ಲ ಅಂತ ಹೇಳ್ಬೋದು. ಇನ್ನು ಜೊತೆಗೆ ನಡುಗಡ್ಡೆ ಅಂತ ಏನು ಕರಿತೇವೆ, ಈ ಪ್ರದೇಶದಲ್ಲಿ ವಾಸ ಮಾಡುವ ಜನರಿಗೆ ಪ್ರತಿ ವರ್ಷ ಕೂಡ ಒಂದು ನೆರೆಯ ಭೀತಿ ಎದುರಾಗ್ತದೆ. ಅವರನ್ನು ಬೇರೆ ಭಾಗಕ್ಕೆ ಶಿಫ್ಟ್ ಮಾಡುವಂಥ ಕೆಲಸ ಕಾರ್ಯವನ್ನು ಜಿಲ್ಲಾಡಳಿತ ಮಾಡಬೇಕಾದಂಥ ಅನಿವಾರ್ಯತೆ ಇರ್ತದೆ. ಮಳೆ ಮತ್ತೆ ಮುಂದುವರಿದರೆ ಈ ಏನು ಮಠದ ಕುದುರನ್ನ ಜನರನ್ನು ಕೂಡ ಶಿಫ್ಟ್ ಮಾಡುವಂಥ ಪರಿಸ್ಥಿತಿ ಎದುರಾಗ್ತದೆ. ಸದ್ಯ ಜಿಲ್ಲಾಡಳಿತ ಎಲ್ಲದಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಂಡಿದೆ. ಅದರ ಹೊರತಾಗಿಯೂ ಈ ದ್ವೀಪಗಳಲ್ಲಿ ಅಥವಾ ಕುದುರುಗಳಲ್ಲಿ ವಾಸ ಮಾಡುವ ಜನ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ತಮ್ಮ ಸೇಫ್ಟಿಗಾಗಿ ತಾವೇ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ. ಜೊತೆಗೆ ದೋಣಿಯನ್ನು ಕೂಡ ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರೊಂದು ಧೈರ್ಯದಲ್ಲಿ ಬದುಕ್ತಾ ಇರ್ತಾರೆ. ಯಾವುದೇ ರೀತಿಯ ಮಳೆಗಾಲ ಬಂದರೂ ನೆರೆ ಬಂದರೂ ಕೂಡ ನಾವು ಯಾವುದಕ್ಕೂ ಜಗ್ಗೋದಿಲ್ಲ ಅನ್ನೋ ಒಂದು ಧೈರ್ಯದಲ್ಲಿ ಇರ್ತಾರೆ. ಅದು ಅವರಿಗೆ ಒಂದು ರೀತಿಯಲ್ಲಿ ಜೀವನ ಪಾಠ ಅಂತ ಹೇಳ್ಬೋದು. ಆದರೆ ಸದ್ಯಕ್ಕೆ ಜನ ಒಂದಷ್ಟು ರಿಲೀಫ್ನಲ್ಲಿ ಬದುಕುವಂಥ ವಾತಾವರಣ ನಿರ್ಮಾಣ ಆಗಿದೆ. ವರುಣ ಕೃಪೆ ತೋರಿದ್ದಾನೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಮುಂದೇನಾಗ್ತದೆ ಅನ್ನೋದು ಗೊತ್ತಿಲ್ಲ. ವರುಣನ ನಿರ್ಧಾರದ ಮೇಲೆ ಬಿಟ್ಟಿರುವಂಥದ್ದು. ಹಾಗಾಗಿ ಸದ್ಯ ಜನ ಒಂದಷ್ಟು ರಿಲೀಫ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಹರೀಶ್ ಪಾಲೇಚಾರ್ ಒಂದು ಮಾತನ್ನು ಹೇಳ್ತಾ ಇದ್ರು, ವರುಣನ ಕೃಪೆ ಅಂತೇಳಿ. ಜಾಸ್ತಿ ಆದಾಗ ಅಲ್ಲಿ ತುಳುವರು ಹೇಳ್ತಾರೆ ವರುಣ ಕೃಪೆ, ಇನ್ನು ವರುಣ ಕೃಪೆ ಅಂತೇಳಿ. ಎನಿವೆ, ಬಟ್ ನೀರು ಅಲ್ಲಿ ತುಂಬ ಹೊತ್ತೇನು ಉಳಿಯಲ್ಲ. ಯಾಕಂದರೆ ನಾನು ಹೇಳಿದ್ನಲ್ವ, ಅದು ಸಮುದ್ರ ಭಾಗ ಅಲ್ಲಿ ಹತ್ತಿರದಲ್ಲಿರೋದ್ರಿಂದ ಅದರ ವಿಪರೀತ ಆದಾಗ ದೋಣಿಗಳಿರುತ್ತೆ, ಮತ್ತೊಂದೆಲ್ಲ ಇರುತ್ತೆ. ಆರೆಂಜ್ ಅಲರ್ಟ್. ಆಮೇಲೆ ಇದರ ಮಿಡ್ಲಲ್ಲಿ ಒಂದು ಹೇಳ್ಬಿಡ್ತೀನಿ, ನೀವು ಬೆಂಗಳೂರಿಂದ ಹೋದವರು, ಮತ್ತೊಂದು ಕಡೆಯಿಂದ ಹೋದವರು ಸಮುದ್ರ ತಟಕ್ಕೆ ಹೋಗಬೇಡಿ ದಯವಿಟ್ಟು. ನೀವು ಯಾವತ್ತೂ ನೋಡಿದ ಸಮುದ್ರ ಥರ ಅಲ್ಲ. ಲಾಸ್ಟ್ ಟೈಮ್ ಹೋಗಿದ್ದೆ, ಏನಾಗಿಲ್ಲ, ಹಂಗೆಲ್ಲ ಆಗಲ್ಲ. ಹೇಗೆ ಯಾವ ರೀತಿ ಹೋಗಿರುತ್ತೆ ಗೊತ್ತಾಗಲ್ಲ, ಮುಸ್ಕು ಹಾಕೊಂಡು ಹೋದಂಗೆ ಇರ್ತದೆ. ದಯವಿಟ್ಟು ಹೋಗಬೇಡಿ. ಈ ಹಿಂದೆ ಕೂಡ ನಿಮಗೆ ಅನೇಕ ಬಾರಿ ನಾವು ಹೇಳಿದ್ದೀವಿ, ಒಂದು ದಂಪತಿಗಳು ಕೂತಿದ್ರು, ದೂರದಿಂದ ನೀರು ಬರ್ತಾ ಇತ್ತು, ಒಂದು ಸಲ ಆಯಿತು, 2 ಸಲ ಆಯಿತು. ಸಮುದ್ರ ಒಡೆದಿರುತ್ತೆ. ಈಗ ಸಮುದ್ರ ಹೊಡೆಯೋದು ಅಂತಾರೆ. ಈ ಸಂದರ್ಭದಲ್ಲಿ ಅದು ಎಷ್ಟು ಭಯಾನಕ ಆಗಿರುತ್ತೆ ಅಂದರೆ ನಿಮಗೆ ಸಾಧ್ಯನೇ ಇಲ್ಲ ಅದನ್ನು ಲೆಕ್ಕ ಹಾಕೋದಕ್ಕೆ. ಹೊರಗಡೆಯಿಂದ ಹೋಗಿರ್ತೀರಿ. ಕಳೆದ ಬಾರಿ ಹೋಗಿದ್ದೆ ನಾನು, ಆರಾಮಾಗಿತ್ತು. ಆ ಟೈಮ್ ಬೇರೆ. ಆಮೇಲೆ ನಿಮ್ಗೆ ಗೊತ್ತಿಲ್ಲ ಸಮುದ್ರ ಹೇಗಿರುತ್ತೆ ಅಂದರೆ ಭರತ ಇಳಿತ ಅಂತಿರುತ್ತೆ ಸಮುದ್ರದಲ್ಲಿ. ಆ ಭರತದ ಟೈಮಲ್ಲಿ ಮತ್ತು ಇಳಿತ ಟೈಮಲ್ಲಿ ಡೌನ್ ಇರುತ್ತೆ. ಭರತ ಟೈಮಲ್ಲಿ